ವೀರಶೈವ ವರ್ಸಸ್ ಲಿಂಗಾಯತ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಸ್ವಾಗತ. ಶ್ರೀ ಶಾಂತವೀರ ಸ್ವಾಮೀಜಿ ಕೊಳದ ಮಠ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸ್ವಾಮೀಜಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಮೊಟ್ಟ ಮೊದಲಿಗೆ ಈಗ ಎದ್ದಿರುವಂಥ ಈ ವಿವಾದದ ಬಗ್ಗೆ ತಮ್ಮ ನಿಲುವೇನು ಅಂತ ಕೇಳ್ತಾ ಇದ್ದೀನಿ. ಪ್ರಸ್ತುತ ಬೆಳಗಿನಿಂದ ನೋಡ್ತಾ ಇದ್ದೇವೆ, ವೀರಶೈವ ಲಿಂಗಾಯತ ಧರ್ಮ ಬೇರೆ, ಬಸವ ಧರ್ಮ ಬೇರೆ ಅನ್ನೋದಾಗಿ ಕೂಗು ಬರ್ತಾ ಇದೆ. ಅದು ಒಂದನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಈ ಸಂದರ್ಭದಲ್ಲಿ ವೀರಶೈವ ಮತ್ತು ಲಿಂಗಾಯತ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ವೀರಶೈವ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಒಂದು ತತ್ವ ಸಿದ್ಧಾಂತಕ್ಕೆ ಒಳಪಟ್ಟಿರುವುದು, ಹಿಂದೂ ಸಂಸ್ಕೃತಿಯಲ್ಲಿ ಇರತಕ್ಕಂಥ ಒಂದು ಶ್ರೇಷ್ಠವಾದ, ಎಲ್ಲರನ್ನೂ ಅಪ್ಪಿಕೊಂಡಿರತಕ್ಕಂಥ ಒಂದು ವೀರಶೈವ ಸಂಸ್ಕೃತಿಯನ್ನೇ ಧರ್ಮ ಅಂತ ಕರೀರಿ. ಈ ರೀತಿ ಇರಬೇಕಾದರೆ 12ನೇ ಶತಮಾನದಲ್ಲಿ ಬಂದಂಥ ಬಸವಾದಿ ಪ್ರಮುಖರು ಸಹಿತ ಆ ಉಪನಯನ ಕಾಲದಲ್ಲಿ ಉಪನಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣನವರು ಕೇಳ್ತಾರೆ, ನನಗ್ಯಾತಕ್ಕೆ ನಮ್ಮ ಅಕ್ಕನಿಗೆ ಉಪನಯನ ಮಾಡೋದಿಲ್ಲ, ಇದು ನಮ್ಮ ಸಂಸ್ಕೃತಿಯಯ್ಯ ಅಂತ ಹೇಳ್ತೇನೆ. ನಾವು ಮಾಧ್ವ ಸಂಪ್ರದಾಯಕ್ಕೆ ಹುಟ್ಟಿದ್ದೇವೆ, ಬ್ರಾಹ್ಮಣ ಸಂಪ್ರದಾಯಕ್ಕೆ ಹುಟ್ಟಿದ್ದೇವೆ. ಆದರೆ ಇಲ್ಲಿ ಅದನ್ನು ಸಿಡಿದು ಎಲ್ಲರನ್ನೂ ಅಪ್ಪಿಕೊಳ್ಳುವ ಧರ್ಮ ಯಾವುದೊಂದು ಹುಡುಕೊಂಡು ಬರೋ ಸಂದರ್ಭದಲ್ಲಿ ಜಾತವೇದ ಮುನಿಗಳಲ್ಲಿ ಹೋಗಿ ದೀಕ್ಷೆಯನ್ನು ಪಡೆದಂಥ ಬಸವಣ್ಣನವರು ಕೂಡ ಇದನ್ನು ಹಬ್ಕೊಂಡಿರತಕ್ಕಂಥದ್ದು. ಅಂದಮೇಲೆ ಅನಾದಿ ಕಾಲದಿಂದ ಬಂದಿರುವಂಥ ಏನು ವೀರಶೈವ ಧರ್ಮ ಇದೆ, ಇದು ಲಿಂಗಾಯತ ವೀರಶೈವ ಒಂದೇ ಅನ್ನೋದನ್ನು ಪ್ರತಿಪಾದನೆ ಮಾಡಲಿಕ್ಕೆ ನಾನಾದರೂ ಇಚ್ಛೆ ಪಡ್ತೇನೆ. ಮತ್ತು ಧರ್ಮ ಅಂತ ಅನೇಕ ಜನ ವ್ಯಾಖ್ಯಾನ ಮಾಡ್ತಾರೆ. ಮಾನವ ಧರ್ಮ ಒಂದೇನೆ, ಮಾನವ ಧರ್ಮದಲ್ಲಿ ಎಲ್ಲವೂ ಇದೆ ಅಂತ ನನ್ನ ಭಾವನೆ. ತಮ್ಮ ಒಂದು ನಿಲುವು ಕ್ಲಿಯರ್ ಆಯಿತು. ವೀರಶೈವ ಮತ್ತು ಲಿಂಗಾಯತ ಎರಡು ಒಂದು ನಾಣ್ಯದ ಎರಡು ಮುಖಗಳು, ಅದು ಒಂದೇ ಧರ್ಮ ಅನ್ನುವಂಥ ಒಂದು ನಿಲುವು ಕ್ಲಿಯರ್ ಆಯಿತು. ಈಗ ಆ ಧರ್ಮ ಹಿಂದೂ ಧರ್ಮದ ಭಾಗವೋ ಅಥವಾ ಪ್ರತ್ಯೇಕವೋ? ಅಲ್ಲ, ಹಿಂದೂ ಧರ್ಮ ಅನ್ಬೇಡಿ, ಹಿಂದೂ ಸಂಸ್ಕೃತಿಯೇ. ಭಾರತ ದೇಶದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲ ಧರ್ಮಗಳು ಅಡಗಿದೆ. ಹಿಂದೂ ಧರ್ಮನೇ ಎಲ್ಲ ಅನ್ನೋದನ್ನೇ ಬಹಳ ಜನ ಅಲ್ಲಲ್ಲ ಶಾಂತವೀರ ಸ್ವಾಮೀಜಿಗಳೇ, ಈಗ ಹಾಗಾದ್ರೆ ಇಸ್ಲಾಂ, ಕ್ರೈಸ್ತ ಮತ, ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಈ ಧರ್ಮಗಳಿಗೆ ಸಿಕ್ಕಂತೆ ಪ್ರತ್ಯೇಕವಾದಂತಹ ಸ್ಥಾನಮಾನಗಳು ವೀರಶೈವ ಲಿಂಗಾಯತ ಧರ್ಮಕ್ಕೆ ಸಿಗಬೇಕು ಅನ್ನುವಂಥದ್ದು, ಅದರ ಬಗ್ಗೆ ತಮ್ಮ ನಿಲುವು? ಅದರ ಬಗ್ಗೆ ನಮ್ಮ ನಿಲ್ಲಿಸ್ತೇನೆ. ಮೊದಲು ಧರ್ಮದ ಬಗ್ಗೆ ನಾವು ಸ್ವಚ್ಛವಾಗಿ ಅರ್ಥ ಮಾಡ್ಕೊಳ್ಳೋಣ. ಧಾರಯತಿ ಧರ್ಮ ಅಂತ ಹೇಳ್ತೇನೆ ಶಾಸ್ತ್ರದಲ್ಲಿ. ಅಂಥ ಧರ್ಮದ ಕವಚವನ್ನು ತೊಟ್ಟಿದ ಪ್ರತಿಯೊಬ್ಬ ಮಾನವನು ಕೂಡ ಪತತಿ ಪತಂತಿ ಪ್ರತಿಶಂತಿ ಸ ಏವ ಧರ್ಮ ಅಂತಿದೆ. ಬಿದ್ದವನು ಬೀಳಲು ಬೀಳುತ್ತಿ ಉದ್ಧರಿಸುವುದೇ ಭಾರತೀಯ ಧರ್ಮ, ಭಾರತೀಯ ಸನಾತನ ಧರ್ಮ, ಹಿಂದೂ ಸಂಸ್ಕೃತಿ. ಅದು ವೀರಶೈವ ಧರ್ಮ ಎಲ್ಲರೂ ಅಪ್ಪಿಕೊಂಡಿರುವುದರಿಂದ ಇಲ್ಲಿ ಅದಕ್ಕೆ ಬೇರೆ ಧರ್ಮಗಳಿಗೆ ಇತ್ತೀಚೆಗೆ ಬಂದರೆ ಇಸ್ಲಾಂ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಇವಕ್ಕೆ ಏನು ಸವಲತ್ತುಗಳು ಸಂವಿಧಾನದಲ್ಲಿ ಪ್ರಾಪ್ತವಾಗಿದೆಯೋ ಅದು ಬರಬೇಕು ಅನ್ನೋದನ್ನು ಆ ಜನಾಂಗದ, ಆ ಸಮುದಾಯದ ಕೂಗಾಗಿರುತ್ತೆ. ಬಸವಲಿಂಗ ಪಟ್ಟದೇವರೇ, ಕೇಳಿಸ್ಕೊಳ್ತಾ ಇದ್ದೀರಿ ತಾವು ಶಾಂತವೀರ ಸ್ವಾಮೀಜಿ ಹೇಳಿದ್ದನ್ನ? ಯಾವ ಬಸವಣ್ಣನನ್ನ ನೀವು ಗೌರವಿಸ್ತೀರೋ ಅದೇ ಬಸವಣ್ಣನನ್ನ ಬಸವಲಿಂಗ ಪಟ್ಟದೇವರೇ ತಾವು ಕೇಳಿಸ್ಕೊಳ್ತಾ ಇದ್ದೀರಿ? ಶಾಂತವೀರ ಸ್ವಾಮೀಜಿ ಹೇಳಿದ್ದನ್ನ, ಯಾವ ಬಸವಣ್ಣನನ್ನ ನೀವು ಗೌರವಿಸ್ತೀರೋ ಅದೇ ಬಸವಣ್ಣನನ್ನ ಶಾಂತವೀರ ಸ್ವಾಮೀಜಿ ಕೂಡ ಗೌರವಿಸ್ತಾರೆ. ಯಾವ ವಚನಗಳನ್ನ ನೀವು ದಾರಿದೀಪವನ್ನಾಗಿ ಬಳಸ್ತೀರೋ ಅದೇ ವಚನಗಳನ್ನ ದಾರಿದೀಪವನ್ನಾಗಿ ಶಾಂತವೀರ ಸ್ವಾಮೀಜಿಗಳು ಬಳಸ್ಕೊಳ್ತಾರೆ. ಹಾಗಿದ್ದಾಗ ಈ ಮತಭೇದ ಯಾಕೆ? ಕರೆಕ್ಟ್. ಬಸವಣ್ಣನವರು ಬರೀ ಗೌರವಿಸದ ಅಷ್ಟೇ ಆಚರಣೆಯಲ್ಲಿಲ್ಲ ಸರ್. ಆಚರಣೆ ಎಲ್ಲ ಅವರು ಶೈವ ಆಚರಣೆಗಳು, ಆಚರಣೆ ಭಿನ್ನದವ. ನಮ್ಮ ಲಿಂಗವಂತರ ಆಚರಣೆಗಳು ಬಸವಣ್ಣನವರು ಕೊಟ್ಟಂಥ ಧರ್ಮದ ಆಚರಣೆಗಳೇ ಬೇರೆ. ಅವರು ಹೇಳೋದು ಬಸವಣ್ಣನವರನ್ನು ಎಲ್ಲ ವಿಶ್ವಮಾನವರನ್ನು ಗೌರವಿಸಿದಂಗೆ ಬಸವಣ್ಣವ್ರನ್ನವರನ್ನು ಗೌರವಿಸಿರ್ಬೋದು. ಆದರೆ ಬಸವಣ್ಣ ಒಬ್ಬ ಧರ್ಮಗುರು, ಒಬ್ಬ ಧರ್ಮ ಸಂಸ್ಥಾಪಕ. ಆ ಬಸವಣ್ಣ ವಚನ ಸಾಹಿತ್ಯನೇ ಧರ್ಮ ಗ್ರಂಥ. ಹೇಗೆ ಸಿಖ್ಖರಿಗೆ ಒಂದು ಧರ್ಮಗುರು ಧರ್ಮಗ್ರಂಥ ಇದೆಯೋ, ಕ್ರೈಸ್ತರಿಗೆ ಹೆಂಗೆ ಒಂದು ಧರ್ಮಗುರು ಧರ್ಮಗ್ರಂಥ ಇದೆಯೋ, ಅದೇ ರೀತಿಯಾಗಿ ಲಿಂಗವಂತರಿಗೆ, ಲಿಂಗಾಯತರಿಗೆ ಬಸವಣ್ಣ ಧರ್ಮಗುರು, ವಚನ ಸಾಹಿತ್ಯ ಧರ್ಮಗ್ರಂಥ. ಆ ದೃಷ್ಟಿಯಿಂದ ಅವರು ಗೌರವಿಸುತ್ತಾರಂದ್ರೆ ಅದರ ಅರ್ಥನೇ ಇಲ್ಲ. ಆ ರೀತಿಯಾಗಿ ಲಿಂಗಾಯತ ವೀರಶೈವರಿಗೆ ಯಾರು ಕೇಳಿ ಸರ್ ದಯವಿಟ್ಟು. ವೀರಶೈವರು ಯಾರು ಕೇಳಿ? ಧರ್ಮಗುರು ಯಾರು ಅಂತ ಕೇಳ್ತಾ ಇರೋದು. ಎಸ್ ಕರೆಕ್ಟ್, ಕೇಳಿ ಸರ್. ನೋಡಿ,
ವೀರಶೈವರು ಪಂಚಪೀಠದವರು ಹೇಳಿ ಸರ್. ಅವ್ರು ಹೇಳ್ತಾ ಇಲ್ಲ, ನಾನು ಹೇಳ್ತೀನಿ Yes, ಕೇಳಿ. ಉತ್ತರ ಕೊಡ್ಲಿ ಎಸ್. ವೀರಶೈವರು ಧರ್ಮಗುರುಗಳು ಅವರಿಗೆ ಕೇಳ್ಬೇಕು ಸರ್. ನೋಡಿ, ನಾನು ಹೇಳ್ತೀನಿ ಸರ್, ನಾನೊಬ್ಬ ವೀರಶೈವ ಆಗಿ ಲಿಂಗಾಯತ ಆಗಿ ನಾನು ಹೇಳ್ತಾ ಇದ್ದೀನಿ, ವೀರಶೈವರು ಪಂಚಪೀಠದವರು, ಅವರು ಫೈಟ್ ಮಾಡ್ತಾ ಇದ್ದಾರೆ ನಮ್ ಜೊತೆ ಸೇರ್ಕೊಂಡು. ಹೇಗೆ ಕೊಳಲ್ಮಠದ ಸ್ವಾಮೀಜಿ ಪಾಪ ಅವರು ವಿರಕ್ತರು, ಅವ್ರು ಎಲ್ಲಾ ಜಾತಿಗಳು ಒಂದೇ ಧರ್ಮ ಮಾಡ್ತಾ ಇದ್ದಾರೆ, ವೀರಶೈವ ಲಿಂಗಾಯತ ಒಂದೇ ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾಕೆ ಹೇಳಲ್ಲ? ಯಾಕೆ ಹೇಳ್ಬಾರ್ದು? ನಾನು ಹೇಳ್ತಾ ಇದ್ದೀನಿ, ಒಬ್ಬ ವೀರಶೈವ ಆಗಿ ವೀರಶೈವನ್ನ ಪದ ಹಿಡ್ಕೊಂಡು ವೀರಶೈವನ್ನ ಪದ ಹಿಡ್ಕೊಂಡು 1000 ವರ್ಷ ಹೋರಾಟ ಮಾಡಿದ್ರು ಅದು ಎಂದಿಗೂ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ, ಪದ 1000 ವರ್ಷ ಹೋರಾಟ ಪ್ರತ್ಯೇಕ ಧರ್ಮ ಮಾನ್ಯತೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ದೃಷ್ಟಿಯಿಂದ ಅಲ್ಲ, ಪ್ರತ್ಯೇಕ ಧರ್ಮ ಪ್ರತ್ಯೇಕ ಧರ್ಮ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತ್ಯೇಕ ಧರ್ಮಕ್ಕೆ ಅವ್ರ ಸ್ಟ್ಯಾಂಡ್ ಕರೆಕ್ಟ್. ಈಗಾಗಲೇ 2 ಸಲ ಹೋಗಿ ಕೇಂದ್ರಕ್ಕೆ ಹೋಗಿ ರಿಜೆಕ್ಟ್ ಮಹಾಸಭಾ ಸದಸ್ಯ ಆಗಿ ಗೊತ್ತಿದೆ ನಮ್ಗೆ, ನಾವೆಲ್ಲ ಪೆಂಡಿಂಗ್ ರಿಜೆಕ್ಟ್ ಆಗಿಲ್ಲ. ವೀರಶೈವನೇ ಬೇರೆ, ಲಿಂಗಾಯತನೇ ಬೇರೆ. ಇದು ಹೋರಾಟ ಮಾಡ್ತಾ ಇದೀವಿ, ಶಾಮನೂರ್ ಹೋರಾಟ ಮಾಡ್ತಾ ಇದ್ದಾರೆ. ಬಸವಲಿಂಗ ಪಟ್ಟದೇವ್ರೆ, ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ನಿಮ್ಮ ಮಾತನ್ನು ಒಪ್ಕೊಳ್ತೀನಿ ಇವತ್ತು. ಸೇಕ್ ಆಫ್ ಆರ್ಗ್ಯುಮೆಂಟ್ ನಿಮ್ಮ ಮಾತನ್ನು ಒಪ್ಕೊಂಡು ಮುಂದೆ ಹೋಗೋದಾದ್ರೆ, ವೀರಶೈವರು ಲಿಂಗಾಯತರಲ್ಲ, ಅವರೇ ಪ್ರತ್ಯೇಕ, ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಗಬೇಕು ಅಂತಿರಲ್ಲ. ಹಾಗೆ ಮಾನ್ಯತೆಯನ್ನ ಪಡೆಯುವ ಮೂಲಕ ಏನನ್ನ ಸಾಧಿಸುವ ಗುರಿ ಇಟ್ಕೊಂಡಿದ್ದೀರಿ ಅನ್ನೋದು ನನ್ನ ಪ್ರಶ್ನೆ. ಏನು ಸಾಧಿಸಬೇಕು ಅನ್ಕೊಂಡಿದ್ದೀರಿ? ಈ ಭಾರತದಲ್ಲಿರುವಂತಹ ಧರ್ಮಗಳ ಪಟ್ಟಿಯಲ್ಲಿ ಇನ್ನೊಂದು ಧರ್ಮ ಸೇರ್ಪಡೆ ಮಾಡೋದು ಏಕೈಕ ಉದ್ದೇಶವೋ, ಅಥವಾ ಅದನ್ನ ದಾಟಿ ಕೂಡ ಏನಾದರೂ ತಮ್ಮ ಉದ್ದೇಶ ಇದೆಯೋ? ಸರ್, ಮೊದಲನೇ ಉದ್ದೇಶ ಯಾವ ರೀತಿ ಜಾಗತಿಕ ಧರ್ಮಗಳಲ್ಲಿ ಒಂದು ಧರ್ಮ ಇದೆಯೋ ಅದೇ ರೀತಿಯಾಗಿ ಲಿಂಗಾಯತನು ಒಂದು ಜಾಗತಿಕ ಧರ್ಮಗಳಲ್ಲಿ ತಗೊಂಡ ಮೇಲೆ ನಾವು ಏನ್ ಸಿಕ್ಕರೆ ಅದನ್ನು ಉಪಯೋಗಿಸ್ಕೋತಾರೆ ಸಮಾಜದವರು, ಸವಲತ್ತುಗಳನ್ನ ಉಪಯೋಗಿಸಿಕೊಳ್ಬಹುದು. ಆದ್ರೆ ಮೊಟ್ಟ ಮೊದಲನೇ ಗುರಿ ನಮ್ದು ಮಾನ್ಯತೆ ತಗೊಳ್ಳೋದದ, ಸೌಲಭ್ಯ ಸೌಕರ್ಯ ನಂತರ ಮಾತು. ಜಾಗತಿಕ ಬಸವಣ್ಣನವರು ಕೊಟ್ಟ ಧರ್ಮ 800 ವರ್ಷ ಆಯ್ತು, ಅದಕ್ಕೂ ನಂತರ ಕೊಟ್ಟಂತ ಸಿಕ್ಕ ಧರ್ಮಕ್ಕೆ ಮಾನ್ಯತೆ ಸಿಕ್ಕದ, ಅದಕ್ಕೂ ಎಲ್ಲಾ ಜೈನ ಧರ್ಮಕ್ಕೆ ಮಾನ್ಯತೆ ಸಿಕ್ಕದ, ಆದ್ರೆ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ಸಾಧ್ಯವೂ ಇಲ್ಲ, ಅದು ಎಂದೂ ಸಾಧ್ಯನೂ ಇಲ್ಲ. ಹಿಂದೂ ಧರ್ಮದಲ್ಲೇ ಕನ್ಸಿಡರ್ ಆಗ್ಬಿಡ್ತದೆ ವಿನಾ ಲಿಂಗಾಯತ ಧರ್ಮದಲ್ಲಿ ಅದು ಕನ್ಸಿಡರ್ ಆಗೋದಿಲ್ಲ. ಆ ದೃಷ್ಟಿಯಿಂದ ಲಿಂಗಾಯತ ಧರ್ಮ ಪ್ರತ್ಯೇಕ ಮಾನ್ಯತೆಗಾಗಿ ವೀರಶೈವನ್ನ ಪದ ಇದಕ್ಕೆ ಜೋಡಣೆ ಮಾಡಂಗಿಲ್ಲ. ಒಂದು ಪ್ರತ್ಯೇಕ ಧರ್ಮ ಇದೆ. ಧರ್ಮಸೇನ ಅವರಿಂದ ಒಂದು ಪ್ರಶ್ನೆ ಇದೆ ತಮಗೆ. ನಾನು ಈ ವಿಚಾರದಲ್ಲಿ ಒಂದು ಹೇಳ್ತೀನಿ. ನಿನ್ನೆ ಇವತ್ತಿಂದ ನಾವು ಏನ್ ನೋಡ್ತಾ ಇದ್ದೀವಿ, ಸಿಖ್ ಧರ್ಮ ನಾವು ಆದ್ಮೇಲೆ ಬಂದಿದ್ದು ಅಂತ ಇವರೆಲ್ಲ ವಾದ ಮಾಡ್ತಾ ಇದಾರಲ್ಲ, ಸಿಖ್ ಧರ್ಮದಲ್ಲಿ ಈ ತರ ಪರವಿರೋಧ ಇರ್ಲಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಇಷ್ಟು ಪರವಿರೋಧ ಇರೋದ್ರಿಂದನೇ ಇದಿಷ್ಟು ಗೊಂದಲ ಆಗ್ತಾ ಇರೋದು. ಇಲ್ಲ ಇವರು ಧರ್ಮವಾಗಿ ಬೇಕು ಅಂತ ಹೇಳ್ಬೇಕು, ಇಲ್ಲ ಬೇಡ ಅಂತ ಹೇಳ್ಬೇಕು. ಇವ್ರು ಎರಡು ಪರವಿರೋಧ ಆದಾಗ ಏನಾಗ್ತದೆ, ಬಹಳ ಕಷ್ಟ ಆಗ್ತದೆ ಒಂದು ಸರ್ಕಾರಕ್ಕಾಗ್ಲಿ ಇದನ್ನ ಮಾನ್ಯತೆ ಕೊಡೋದು. ಈ ಕಾರಣದಿಂದನೇ ಇವ್ರಿಗೆ 1000 ವರ್ಷ ಆದ್ರೂ ಕೂಡ ಸಿಗಲ್ಲ ಅಂತಕ್ಕಂಥದ್ದು ಅವರೇ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಕರೆಕ್ಟ್ ಆಗಿ ನಾವು ಮಾಡೇ ಮಾಡ್ತೀವಿ ಸರ್, ಇವ್ರು ಹೇಳ್ಬೋದು. ಇವರು ಡಾಕ್ಟರ್ ಬಸವಲಿಂಗ ಪಟ್ಟದೇವರೇ, ತಮ್ಮ ಯೋಚನೆಯಲ್ಲಿ ನನಗೆ ಸ್ಪಷ್ಟತೆ ಕಾಣಿಸ್ತಾ ಇಲ್ಲ, ತಮ್ಮ ದೂರದೃಷ್ಟಿ ಕಾಣಿಸ್ತಾ ಇಲ್ಲ ನನಗೆ. ವಾದ ಇದೆ, ವಾದ ಬಹಳ ಜೋರಾಗಿದೆ ತಮ್ಮದು, ಆದ್ರೆ ಆ ವಾದದಲ್ಲಿ ಯಾವುದೇ ರೀತಿಯಾದಂತಹ ತೂಕ ಆಗ್ಲಿ ದೂರದೃಷ್ಟಿ ಆಗ್ಲಿ ಕಾಣಿಸ್ತಾ ಇಲ್ಲ. ವೀರಶೈವರು ನಮ್ಮವರಲ್ಲ, ನಮ್ಮ ಜೊತೆಗೆ ಬರಬಾರ್ದಲ್ಲ ಅಂತ ಹೇಳುವ ಮೂಲಕ ಏನನ್ನ ಸಾಧಿಸುವ ಗುರಿ ಇಟ್ಕೊಂಡಿದ್ದೀರ್ತಾವೋ ಅನ್ನುವಂಥದ್ದು ನನ್ನ ಪ್ರಶ್ನೆ ಆಗಿರೋದು. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ ನಂತರ ಶಾಸಕರಾದ ಅರವಿಂದ್ ಬೆಲ್ಲದವರು ಕೂಡ ನಮ್ಮನ್ನ ಜಾಯಿನ್ ಆಗ್ತಾರೆ ಹುಬ್ಬಳ್ಳಿ ಸ್ಟುಡಿಯೋದಿಂದ. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ